ಆತ್ಮೀಯ ವೀಕ್ಷಕರೇ, ರಾಯ್ಸ್ ಅಂಡ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ವಿಜ್ಞಾನ ವಿಷಯದ 40+ ಅಂಕಗಳ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ನಾಳೆ ನಡೆಯಲಿರುವಂಥ ನಿಮ್ಮ ವಿಜ್ಞಾನ ಪರೀಕ್ಷೆಗೆ ಈ ವಿಡಿಯೋ ಬಹಳಷ್ಟು ಯೂಸ್ಫುಲ್ ಆಗ್ತದೆ. ಯಾಕೆಂತ ಹೇಳಿದ್ರೆ ಎಂತಹ ಫೇಲ್ ಆಗುವ ಮಕ್ಕಳು ಸಹ ಈ ಕಂಪ್ಲೀಟ್ ವಿಡಿಯೋದಲ್ಲಿರುವ ಎಲ್ಲ ಕ್ವಶನ್ಸನ್ನು ನೀವು ಡಿಸ್ಪ್ಲೇ ಮೇಲೆ ಬರೋ ಕ್ವಶನ್ಸನ್ನು ನೀವು ಮಾರ್ಕ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿದ್ರೆ ಸೊ 40 ಮಾರ್ಕ್ಸ್ಗಿಂತ ಹೆಚ್ಚು 40+ ಅಂಕಗಳನ್ನು ನೀವು ಗಳಿಸಲಿಕ್ಕೆ ಸಾಧ್ಯ ಆಗ್ತದೆ ಮಕ್ಕಳ. ಹಾಗಾಗಿ ಸಂಪೂರ್ಣವಾಗಿ ವಿಡಿಯೋನ ನೋಡ್ಕೊಳ್ಳಿ, ಅದೇ ರೀತಿ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಪ್ರಾರಂಭಿಸ್ತಾ ಇದ್ದೀವಿ. ಸೊ ಮೊದಲನೇದಾಗಿ ನಾನು ನಿಮಗೆ ಹೇಳೋವಂಥದ್ದು ಏನಂದರೆ ಬ್ಲೂ ಪ್ರಿಂಟನ್ನು ನೋಡ್ಕೊಳ್ಳಿ ಮಕ್ಕಳ. ಸೊ ಈ ಬ್ಲೂ ಪ್ರಿಂಟ್ ಆಧಾರದ ಮೇಲೇ ನಿಮಗೆ ಕ್ವಶನ್ ಆನ್ಸರ್ಸ್ ಎಲ್ಲ ಸಬ್ಜೆಕ್ಟಲ್ಲೂ ಕೊಡ್ತಿರೋದು. ಹಾಗಾಗಿ ಎಕ್ಸಾಂಪಲ್ ರಾಸಾಯನಿಕ ಕ್ರಿಯೆ ಅಂದರೆ 3 ಅಂಕಕ್ಕೆ ನಿಮಗೆ ಸಮೀಕರಣಗಳ ಬಗ್ಗೆನೇ ಬರೆಯುವಂಥದ್ದು. ಸಮೀಕರಣಗಳನ್ನ ಕೊಡ್ತಿರೋದನ್ನು ಯಾವ ರೀತಿ ಸರಿದೂಗಿಸಿ ಬರೆಯೋದು ಅದನ್ನು ಪ್ರಾಕ್ಟೀಸ್ ಮಾಡ್ಕೋಬೇಕು. ಮತ್ತು 1 ಅಂಕಕ್ಕೆ 1 ಪ್ರಶ್ನೆ ಇರ್ತದೆ. ಹಾಗಾಗಿ ಇದೇ ರೀತಿ ನೀವು ಈ ಒಂದು ಬ್ಲೂ ಪ್ರಿಂಟ್ ಮೇಲೇ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಮಕ್ಕಳು. ಆಲ್ರೆಡಿ ನಿಮ್ಮ ಹತ್ರ ಇದೆ. ಸೊ ಅದ್ರ ಜೊತೆಗೆ 4 ಮಾಡೆಲ್ ಕ್ವಶನ್ ಪೇಪರನ್ನು ಪ್ರಾಕ್ಟೀಸ್ ಮಾಡಿಕೊಂಡು ಪ್ರಿಪ್ರೇಟರಿ ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಸೊ ಮೊದಲನೇದಾಗಿ ನಾವು ವಿಜ್ಞಾನಕ್ಕೆ ಬಂದರೆ ಭೌತ ವಿಜ್ಞಾನದಲ್ಲಿ ನಿಮಗೆ ಚಿತ್ರಗಳಿದ್ದಾವೆ ಮತ್ತು ಚಿಹ್ನೆಗಳಿದ್ದಾವೆ. ಸೊ ವೆರಿ ಇಂಪಾರ್ಟೆಂಟ್, ಚಿಹ್ನೆಗಳು ನಿಮಗೆ ಕೊಡ್ತಾರೆ. ಸೊ ಸೆಲ್ನ ಚಿಹ್ನೆ ಇದು, ಬ್ಯಾಟ್ರಿ, ರಿಯೋಸ್ಟಾಟ್, ತಂತಿ ಸೇರುವ ಸ್ಥಳ, ಸೇರ್ಪಡೆ ಇಲ್ಲದೆ ಅಡಿತ ತಂತಿ, ಇದನ್ನು ನೋಡ್ಕೊಳ್ಳಿ. ಸಮಾಂತರ ಜೋಡಣೆ ಮತ್ತು ಸರಣಿ ಜೋಡಣೆಯ ಚಿತ್ರಗಳನ್ನು ನೋಡ್ಕೊಳ್ಳಿ. ಯಾವುದು ಬೇಕಾದರೂ ಅವರು ಕೇಳುವ ಸಾಧ್ಯತೆಗಳಿರ್ತದೆ. ನೆಕ್ಸ್ಟ್ ವಿದ್ಯುತ್ ಪ್ರವಾಹವಿರುವ ನೇರ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳು ಮತ್ತು ಪಟ್ಟಕದಲ್ಲಿ ರೋಹಿತದ ಪುನರ್ ಸಂರಚನೆ. ಸೊ ಇದಿಷ್ಟನ್ನು ನೀವು ಇದರಲ್ಲಿ ನೋಡ್ಕೊಳ್ಳಿ. ನೆಕ್ಸ್ಟ್ ಮಸೂರಗಳಿಗೆ ಬಂದರೆ ದರ್ಪಣ ಮತ್ತು ಮಸೂರಗಳಲ್ಲಿ ಎರಡೂ ಸಹ ವೆರಿ ಇಂಪಾರ್ಟೆಂಟ್ ಮಕ್ಕಳ. ನಿಮಗೆ ಚಿತ್ರಗಳನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಳ್ಳೇಬೇಕು. ಜೊತೆಗೆ ಇಲ್ಲಿ ರೇಖಾಚಿತ್ರವನ್ನು ನಿಮಗೆ 3 ಅಂಕಕ್ಕೆ ಕೇಳ್ತಾರೆ. ನೀವಲ್ಲಿ ರೇಖಾಚಿತ್ರವನ್ನು ಬರೆದು ಅದರ ಸ್ವಭಾವವನ್ನು ಮತ್ತು ಗಾತ್ರವನ್ನು ಬರಿಬೇಕಾಗ್ತದೆ. ಹಾಗಾಗಿ ಸಂಪೂರ್ಣವಾಗಿ ಇವೆಲ್ಲವುಗಳನ್ನು ನೋಡ್ಕೊಳ್ಳಿ ಮಕ್ಕಳ. ಪ್ರತಿಯೊಂದನ್ನು ಪೀನ ಮಸೂರನ್ನು ಸಹ ನೋಡ್ಕೋಬೇಕು, ನಿಮ್ನ ದರ್ಪಣ, ಪ್ರತಿಯೊಂದು ಮಸೂರಗಳು ಮತ್ತು ದರ್ಪಣಗಳ ಮೇಲೆ ಬರುವ ಎಲ್ಲ ಚಿತ್ರಗಳನ್ನು ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಮಕ್ಕಳ. ತದನಂತರ ರಸಾಯನ ವಿಜ್ಞಾನಕ್ಕೆ ಬಂದರೆ ನಮಗಲ್ಲಿ ಸತುವಿನ ಚೂರುಗಳ ಮತ್ತು ಸಾರಯುಕ್ತ ಆಮ್ಲದ ಪ್ರಯೋಗ, ನೀರಿನ ವಿದ್ಯುತ್ ವಿಭಜನೆ ಚಿತ್ರ, ತಾಮ್ರದ ವಿದ್ಯುತ್ ವಿಭಜನೆ ಶುದ್ಧೀಕರಣದ ಚಿತ್ರ, ಲೋಹದ ಮೇಲೆ ಅಭಯ ವರ್ತನೆ. ಇದಿಷ್ಟು 4 ಚಿತ್ರಗಳು ಮಕ್ಕಳು. ಇದಿಷ್ಟು ವೆರಿ ಇಂಪಾರ್ಟೆಂಟ್. ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಭಾಗಗಳನ್ನು ಗುರುತಿಸಲಿಕ್ಕೆ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ ಜೀವ ವಿಜ್ಞಾನಕ್ಕೆ ಬಂದರೆ ಮೆದುಳಿನ ಚಿತ್ರ, ಪತ್ರರಂಧ್ರ ತೆರೆದ ಮತ್ತು ಮುಚ್ಚಿದ ಚಿತ್ರ, ಭಾಗಗಳೆಲ್ಲವನ್ನು ಕಲ್ತ್ಕೊಳ್ಳಿ. ತದನಂತರ ಮಾನವನ ಹೃದಯದ ನೀಲಛೇದ ನೋಟ, ಅದೇ ರೀತಿ ನಿಮಗೆ ಶಲಾಕಾಗ್ರದ ಮೇಲೆ ಪರಾಗದ ಮೊಳೆಯುವಿಕೆ ಮತ್ತು ನೆಫ್ರಾನ್. ಇಷ್ಟು ಚಿತ್ರಗಳನ್ನು ನೀವು ಕಂಪಲ್ಸರಿ ಪ್ರಾಕ್ಟೀಸ್ ಮಾಡಿಕೊಳ್ಳಬೇಕು ಮಕ್ಕಳ. 12 ಅಂಕಗಳು ನಿಮಗೆ ಸಿಗ್ತದೆ. ನೆಕ್ಸ್ಟ್ ನಿಮಗೆ ಕಡ್ಡಾಯವಾಗಿರುವಂತಹವು ಯಾವಪ್ಪ ಅಂದರೆ ನಿಯಮಗಳು, ವ್ಯಾಖ್ಯಾನಗಳು, ವ್ಯತ್ಯಾಸಗಳು ಮತ್ತು ಉಪಯೋಗಗಳು. ಯಾಕೆಂದರೆ ಇದರಲ್ಲಿ 10ರಿಂದ 12 ಅಂಕಕ್ಕೆ ನಿಮಗೆ ಕ್ವಶನ್ ಆನ್ಸರ್ಸ್ ಬರ್ತದೆ ಮಕ್ಕಳ. ಅದು ನಿಮಗೆ ಭೌತ ವಿಜ್ಞಾನ ಅಂತ ಮಾತ್ರ ಅಲ್ಲ, ಭೌತ ವಿಜ್ಞಾನ, ರಸಾಯನ ವಿಜ್ಞಾನ, ಜೀವ, ಇಷ್ಟರಿಂದಲೂ ನಿಮಗೆ ಕ್ವಶನ್ ಆನ್ಸರ್ಸ್ ಬರ್ತದೆ. ಓಮ್ನ ನಿಯಮ ವೆರಿ ಇಂಪಾರ್ಟೆಂಟ್. ಸೊ ನೆನ್ಪಿಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ಫಾರ್ಮುಲಾವನ್ನು ನೆನ್ಪಿಟ್ಕೊಳ್ಳಿ. V=IR ಅಥವಾ V/R=I. ಸೊ ಯಾವುದನ್ನಾದರೂ ನೆನ್ಪಿಟ್ಕೊಳ್ಳಿ. ಒಂದು ಸ್ಥಿರ ತಾಪಮಾನದಲ್ಲಿ ಒಂದು ಲೋಹದ ತಂತಿಯ ನಡುವಿನ ವಿಭವಾಂತರವು ಆ ತಂತಿಯಲ್ಲಿ ಹರಿಯುವಂತಹ ವಿದ್ಯುತ್ ಪ್ರವಾಹಕ್ಕೆ ನೇರ ಅನುಪಾತದಲ್ಲಿರ್ತದೆ. ಸೊ ಇದು ಲೆಕ್ಕಗಳಲ್ಲೂ ಸಹ ಯೂಸ್ ಆಗುತ್ತೆ. ಹಾಗಾಗಿ ಸೂತ್ರ ನೆನ್ಪಿಟ್ಕೊಂಡ್ರೆ ನೀವು ನಿಯಮವನ್ನು ಬರೀಬೋದು. ಅದೇ ರೀತಿ ಜೌಲ್ನ ಉಷ್ಣೋತ್ಪಾದನಾ ನಿಯಮ ವೆರಿ ಇಂಪಾರ್ಟೆಂಟ್. ಸೊ ಸಮ್ಟೈಮ್ ಗಣತೀಯ ಸೂತ್ರವನ್ನು ಬರೀಲಿಕ್ಕೆ ಕೊಡ್ತಾರೆ, ಅಥವಾ ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಬರೀಲಿಕ್ಕೆ ಕೇಳ್ತಾರೆ, ಅಥವಾ ಅದ್ರ ಯಾವೆಲ್ಲ ಅಪ್ಲಯನ್ಸಸ್ಗಳಲ್ಲಿ ನಾವು ಈ ಜೌಲ್ನ ಉತ್ಪಾದನಾ ನಿಯಮವನ್ನು ಬಳಸ್ತಾ ಇದ್ದೀವಿ ಅಂತ ಹೇಳಿ ಸಹ ಕೇಳ್ತಾರೆ. ಹಾಗಾಗಿ ನೆನ್ಪಿಟ್ಕೋಬೇಡಿ, H=I²RT. ಇದೊಂದು ನೆನ್ಪಿಟ್ಕೊಂಡ್ರೆ ನೀವು ಜೌಲ್ನ ಉಷ್ಣೋತ್ಪಾದನಾ ನಿಯಮವನ್ನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಸೊ ರೋಧಕದಲ್ಲಿ ಹರಿಯುವ ವಿದ್ಯುತ್ ಪ್ರವಾಹ ವರ್ಗಕ್ಕೆ ನೇರ ಅನುಪಾತದಲ್ಲಿರ್ತದೆ, ರೋಧಕ್ಕೆ ನೇರ ಅನುಪಾತದಲ್ಲಿರ್ತದೆ, ಮತ್ತು ರೋಧಕದ ಮೇಲೆ ವಿದ್ಯುತ್ ಪ್ರವಾಹ ಹರಿಯುವ ಕಾಲಕ್ಕೂ ಸಹ ಇದು ನೇರ ಅನುಪಾತದಲ್ಲಿರ್ತದೆ. ನೆಕ್ಸ್ಟ್ ಫ್ಲೆಮಿಂಗನ ಎಡಗೈ ನಿಯಮ.
ಎಡಗೈನ ತೋರ್ಬೆರಳು ಹೆಬ್ಬೆರಳು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿ ಹೊಂದಿಸಿ ತೋರ್ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲದ ನೇರವನ್ನು ಸೂಚಿಸ್ತದೆ. ಹಾಗಾಗಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಯಮಗಳು ಒಂದಿದ್ದೇ ಇರ್ತದೆ. ಮತ್ತು ಬಲಗೈ ಹೆಬ್ಬೆರಳು ನಿಯಮವನ್ನು ನೋಡ್ಕೊಳ್ಳಿ, ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನಮಗೆ ತುಂಬ ಬಾರಿ ಮೋಸ್ಟ್ ರಿಪೀಟೆಡ್ ಆಗಿ ಕೇಳಿರುವಂಥ ಕ್ವಶನ್ಸ್ ಯಾವುದಪ್ಪ ಅಂದರೆ ಬೆಳಕಿನ ವಕ್ರೀಭವನದ ನಿಯಮಗಳು, ಅದೇ ರೀತಿ ಬೆಳಕಿನ ಪ್ರತಿಫಲನದ ನಿಯಮಗಳು. ಸೊ ನಿಮ್ಮ ಮಾಡೆಲ್ ಕ್ವಶನ್ಸ್ ಪೇಪರ್ಗಳನ್ನ ಚೆಕ್ ಮಾಡಿ, ತುಂಬ ಬಾರಿ ರಿಪೀಟ್ ಆಗಿರುವಂಥ ಕ್ವಶನ್ಸ್ ಮಕ್ಕಳು, ಹಾಗಾಗಿ ಹೆಚ್ಚು ನೋಡ್ಕೊಳ್ಳಿ. ಸೊ ಬೆಳಕಿನ ವಕ್ರೀಭವನದ ನಿಯಮಗಳು ಪತನ ಕಿರಣ, ವಕ್ರೀಭವನ ಕಿರಣ ಎರಡೂ ಮಾಧ್ಯಮಗಳಲ್ಲಿ ಸಂಪರ್ಕದ ಮೇಲ್ಮೈಗೆ ಪತನ ಬಿಂದುವಿನಲ್ಲಿ ಎಳೆದ ಲಂಬವು ಎಲ್ಲವೂ ಸಹ ಒಂದೇ ಸಮತಲದಲ್ಲಿರ್ತದೆ. ಮತ್ತು ಕೊಟ್ಟಿರುವಂತಹ ಬೆಳಕಿನ ನಿರ್ದಿಷ್ಟ ಬಣ್ಣ ಮತ್ತು ನೀಡಿರುವ ಜೋಡಿ ಮಾಧ್ಯಮಗಳಿಗೆ ಪತನ ಕೋನದ ಸೈನು ಮತ್ತು ವಕ್ರೀಮ ಕೋನದ ಸೈನುಗಳ ಅನುಪಾತ ಸ್ಥಿರವಾಗಿರ್ತದೆ. ಇದನ್ನೇ ನಾವು ಸ್ನೆಲ್ಸ್ ಲಾ ಅನ್ನೋದು. ಸೊ ಏನೂ ಗೊತ್ತಿಲ್ಲ ಅಂತ ಹೇಳಿದ್ರೆ sin i by sin r is equals to ಕಾನ್ಸ್ಟೆಂಟ್ ಅಂತ ಬರೆದ್ರೂ ಸಹ ನಿಮಗೆ ಅಲ್ಲಿಗೆ ಒಂದು ಅಂಕನಾದರೂ ಸಿಕ್ಕೇ ಸಿಗ್ತದೆ. ಹಾಗಾಗಿ ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಬೆಳಕಿನ ಪ್ರತಿಫಲನ ನಿಯಮ ಗೊತ್ತಿದೆ ಮಕ್ಕಳ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರ್ತದೆ, ಗೊತ್ತಿದೆ ಅಲ್ವಾ. ಪತನ ಕಿರಣ ಪತನ ಬಿಂದುವಿನಲ್ಲಿ ಪ್ರತಿಫಲನದ ಮೇಲ್ಮೈಗೆ ಎಳೆದಂತಹ ಲಂಬ ಮತ್ತು ಪ್ರತಿಫಲಿತ ಕಿರಣ ಈ ಮೂರು ಸಹ ಒಂದೇ ಸಮತಲದಲ್ಲಿರ್ತವೆ. ಸೊ ನೆಕ್ಸ್ಟ್ ಇವು ನಿಯಮಗಳು, ಇದಿಷ್ಟು ಕಂಪಲ್ಸರಿ ನೋಡ್ಕೊಳ್ಳಿ. ನೆಕ್ಸ್ಟ್ ವ್ಯಾಖ್ಯಾನಗಳಿಗೆ ಬಂದರೆ ಆಹಾರ ಸರಪಳಿ ಎಂದರೇನು? ಆಹಾರ ಸರಪಳಿ ಅಂದರೆ ಒಂದು ಪೋಷಣಾ ಸ್ತರದಿಂದ ಮತ್ತೊಂದು ಪೋಷಣಾ ಸ್ತರಕ್ಕೆ ಶಕ್ತಿ ವರ್ಗಾವಣೆ ಆಗೋದನ್ನು ಆಹಾರ ಸರಪಳಿ ಅಂತ ಹೇಳಿ ಕರಿತೀವಿ. ಜೈವಿಕ ಸಂವರ್ಧನೆ ಅದು ಸಹ ಇಂಪಾರ್ಟೆಂಟ್ ಮಕ್ಕಳ. ಬಯೋಮ್ಯಾಗ್ನಿಫಿಕೆನ್ಸ್, ಕೆಲವು ರಾಸಾಯನಿಕಗಳು ಆಹಾರ ಸರಪಳಿಯನ್ನು ಪ್ರವೇಶಿಸಿದಾಗ ಒಂದು ಸ್ತರದಿಂದ ಇನ್ನೊಂದು ಸ್ತರಕ್ಕೆ ಹೋದಂತೆ ಗರಿಷ್ಠ ಸಾಂದ್ರತೆಯಲ್ಲಿ ಸಂಗ್ರಹವಾಗುವುದನ್ನು ಜೈವಿಕ ಸಂವರ್ಧನೆ ಅಂತೀವಿ. ನೆಕ್ಸ್ಟ್ ಅನುರೂಪ ಶ್ರೇಣಿ. ಸೊ ಒಂದೇ ಕ್ರಿಯಾ ಗುಂಪು ಕಾರ್ಬನ್ ಸರಣಿಯಲ್ಲಿನ ಹೈಡ್ರೋಜನ್ ಅಣುವನ್ನು ಸ್ಥಾನಪಲ್ಲಟಗೊಳಿಸುವಂತಹ ಸಂಯುಕ್ತಗಳ ಸರಣಿಗೆ ಅನುರೂಪ ಶ್ರೇಣಿ ಅಂತೀವಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ರಚನಾ ಸಮಾಂಗಿಗಳು, ಇದನ್ನು ತುಂಬ ಬಾರಿ ಕೇಳ್ತಾರೆ. ಅದರ ಮೇಲೆ ಎಕ್ಸಾಂಪಲ್ಸ್ ಕಲ್ತ್ಕೊಳ್ಳಿ. ಒಂದೇ ಅಣುಸೂತ್ರ ಆದರೆ ವಿಭಿನ್ನ ರಚನೆ ಹೊಂದಿರುವಂತಹ ಸಂಯುಕ್ತಗಳು ಎನ್ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. ನೆಕ್ಸ್ಟ್ ಪರಾವರ್ತಿತ ಕ್ರಿಯೆಗಳು, ಒಂದು ನಿರ್ದಿಷ್ಟ ಪ್ರಚೋದನೆಗೆ ವ್ಯಕ್ತವಾಗುವುದ ಯಾವುದೇ ಚಿಂತನೆಯನ್ನು ಒಳಗೊಳ್ಳದ ಹಠಾತ್ ಪ್ರತಿಕ್ರಿಯೆಯನ್ನು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಹೇಳಿ ಕರೆಯಲಾಗ್ತದೆ. ಸೊ ಇದನ್ನು ಮಿದುಳು ಬಳ್ಳಿ ನಿಯಂತ್ರಿಸ್ತದೆ. ನೆಕ್ಸ್ಟ್ ಇದರ ಉಪಯೋಗಗಳು ಮಕ್ಕಳ. ಸೊ ನೆಕ್ಸ್ಟ್ ಉಪಯೋಗಗಳನ್ನು ನೋಡ್ಕೊಳ್ಳಿ. ತುಂಬ ಬಾರಿ ಕೇಳ್ತಾರೆ. ನಮಗೆ ಇದು ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣಗಳಲ್ಲಿ ಹೆಚ್ಚಾಗಿ ಬರ್ತದೆ. ಸೊ ಇಲ್ಲಿ ನೀವು ಅಣುಸೂತ್ರವನ್ನು ಸಹ ನೋಡ್ಕೋಬೇಕು, ಅದೇ ರೀತಿ ಅದರ ಉಪಯೋಗಗಳನ್ನು ನೋಡ್ಕೋಬೇಕು. ಅದನ್ನು ಯಾವ ರೀತಿ ತಯಾರಿಸ್ತಾರೆ ಮೂರೂ ನೋಡ್ಕೊಂಡಿರಿ, ಅದ್ರ ಮೇಲೆ ಕ್ವಶನ್ಸ್ ಇರ್ತದೆ. ಹೆಚ್ಚಾಗಿ ಉಪಯೋಗ ಕೇಳ್ತಾರೆ. ಈಗ ಅಡುಗೆ ಸೋಡಾ, ಅದರ ಅಣುಸೂತ್ರ ಗೊತ್ತಿರಲಿ NaHCO3. ಸೊ ಇದನ್ನು ಎಲ್ಲೆಲ್ಲಿ ಬಳಸಲಾಗ್ತದೆ ನೋಡ್ಕೊಳ್ಳಿ. ನೆಕ್ಸ್ಟ್ ವಾಷಿಂಗ್ ಸೋಡಾ, ಇದರ ಅಣುಸೂತ್ರ Na2CO3. ಸೊ ಇದನ್ನು ಇಲ್ಲಿ ಶಾಶ್ವತ ಗಡಸುತನ ನಿವಾರಣೆಗೆ, ಗಾಜು ಸಾಬೂನುಗಳು ಮತ್ತು ಕಾಗದ ತಯಾರಿಕೆಯಲ್ಲಿ ಸ್ವಚ್ಛಕಾರಿಗಳಾಗಿ ಉಪಯೋಗಿಸಲಾಗ್ತದೆ. ನೆಕ್ಸ್ಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ CaSO4 ಆಫ್ H2O. ಸೊ ಇದನ್ನ ವಿಗ್ರಹ ತಯಾರಿಕೆಯಲ್ಲಿ, ಅಲಂಕಾರಿಕೆಗಳಲ್ಲಿ ಮುರಿದ ಮೂಳೆಗಳನ್ನು ಜೋಡಿಸಲು, ನುಣುಪಾದ ಮೇಲ್ಮೈನ ನಿರ್ಮಿಸಲು. ನೆಕ್ಸ್ಟ್ ಚೆಲುವೆ ಪುಡಿ CaOCl2. ಸೊ ಇದನ್ನು ಎಲ್ಲಿ ಬಳಸಲಾಗ್ತದೆ. ಸೊ ಇವೆಲ್ಲ ನೋಡಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಮಕ್ಕಳ. ಇದಿಷ್ಟನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಗುಣಲಕ್ಷಣಗಳಿಗೆ ಬಂದರೆ ಹೆಚ್ಚಾಗಿ ಕೇಳುವಂಥದ್ದು ಕಾಂತೀಯ ಬಲರೇಖೆಯ ಗುಣಲಕ್ಷಣಗಳನ್ನು ಕೇಳ್ತಾರೆ. ಸೊ ಅವು ಆವೃತ ಜಾಲವಾಗಿರ್ತವೆ, ಒಂದನ್ನೊಂದು ಛೇದಿಸೋದಿಲ್ಲ, ಉತ್ತರ ಧ್ರುವದಲ್ಲಿ ಉತ್ಸರಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ, ಇವುಗಳ ಸಾಂದ್ರತೆ ಧ್ರುವಗಳಲ್ಲಿ ಹೆಚ್ಚಾಗಿರ್ತದೆ, ಮತ್ತು ಇವುಗಳ ಸಾಂದ್ರತೆ ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವೂ ಸಹ ಏನಾಗ್ತದೆ, ಹೆಚ್ಚಾಗ್ತದೆ. ನೆಕ್ಸ್ಟು ವ್ಯತ್ಯಾಸಗಳನ್ನು ನೋಡೋಣ ಮಕ್ಕಳ. ಇಲ್ಲಿ ನೋಡಿ, ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆಗೆ ಉತ್ಕರ್ಷಣೆ ಮತ್ತು ಅಪಕರ್ಷಣೆ. ಸೊ ಇವುಗಳ ವ್ಯತ್ಯಾಸವನ್ನು ನೋಡ್ತಾ ಹೋಗೋಣ ಮಕ್ಕಳ. ಸೊ ಈಗ ಉತ್ಕರ್ಷಣೆ ಮತ್ತು ಅಪಕರ್ಷಣೆ, ಇಲ್ಲಿ ನೋಡಿ ಡೆಫಿನೇಷನ್ ಕಲ್ತಂಗಾಗುತ್ತೆ, ಮತ್ತು ಅದ್ರ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಒಂದು ಸಮೀಕರಣ ಕೊಟ್ಬಿಟ್ಟು ಇದರಲ್ಲಿ ಉತ್ಕರ್ಷಣೆಗೊಂಡಿರೋದು ಯಾವುದು, ಉತ್ಕರ್ಷಕ ಯಾವುದು, ಅಪಕರ್ಷಕ ಯಾವುದು ಅಂತ ಕೇಳ್ತಾರೆ. ಹಾಗಾಗಿ ಕಾನ್ಸೆಪ್ಟನ್ನು ಮಿಸ್ ಮಾಡ್ಕೋಬೇಡಿ ಮಕ್ಕಳ. ಒಂದು ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನನ್ನು ಪಡೆದುಕೊಂಡ್ರೆ ಅಥವಾ ಹೈಡ್ರೋಜನನ್ನು ಕಳೆದುಕೊಂಡ್ರೆ, ಹೈಡ್ರೋಜನ್ ಕಳೆದುಕೋಬೇಕು ಅಥವಾ ಆಕ್ಸಿಜನ್ ಪಡ್ಕೋಬೇಕು, ಅಂತಹದನ್ನು ಉತ್ಕರ್ಷಣೆ ಅಂತೀವಿ. ಉದಾಹರಣೆಗೆ ನೋಡಿ, ಇಲ್ಲಿ ಕಾಪರ್ ಏನಾಗಿದೆ, ಆಕ್ಸಿಜನ್ ಜೊತೆ ಸೇರಿ ಕಾಪರ್ ಆಕ್ಸೈಡ್ ಆಗಿದೆ. ಹಾಗಾಗಿ ಇಲ್ಲಿ ಏನಾಗ್ತಾ ಇದೆ ಮಕ್ಕಳ, ಆಕ್ಸಿಜನನ್ನು ಪಡೆದುಕೊಳ್ತಾ ಇದೆ ಕಾಪರ್. ಬಟ್ ಇಲ್ಲಿ ಅಪಕರ್ಷಣೆ ಅಂತ ಹೇಳಿದ್ರೆ ಆಕ್ಸಿಜನನ್ನು ಕಳೆದುಕೊಳ್ಳುವುದು, ಹೈಡ್ರೋಜನನ್ನು ಪಡೆದುಕೊಳ್ಳುವುದು. ಇಲ್ಲಿ ಏನಾಗಿದೆ ನೋಡಿ, ಕಾಪರ್ ಆಕ್ಸೈಡ್ ಹೈಡ್ರೋಜನ್ ಜೊತೆ ಸೇರಿ ಸೊ ಒಂದು ಹೈಡ್ರೋಜನನ್ನು ಬಿಟ್ಕೊಡ್ತಾ ಇದೆ,
ಒಂದು ಕಾಪರ್ ಇದು ಆಕ್ಸಿಜನ್ ಅನ್ನು ಬಿಟ್ಕೊಡ್ತಾ ಇದೆ, ಹೈಡ್ರೋಜನ್ ಏನಾಗ್ತಾ ಇದೆ ಪಡ್ಕೊಳ್ತಾ ಇದೆ. ಸೊ ಹಾಗಾಗಿ ಇದು ಅಪಕರ್ಷಣ ಕ್ರಿಯೆ. ಸೊ ಹಾಗಾಗಿ ಇದ್ರ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ, ನೋಡ್ಕೊಳ್ಳಿ. ನೆಕ್ಸ್ಟ್ ಸರಣಿ ಜೋಡಣೆ ಮತ್ತು ಸಮಾಂತರ ಜೋಡಣೆ. ಸೊ ಇಲ್ಲಿ ನಿಮಗೆ ಒಂದೇ ವ್ಯತ್ಯಾಸದಲ್ಲಿ ನೀವು 4 ರೀತಿ ಪ್ರಶ್ನೆ ಕೇಳ್ಬೋದು. ಒಂದು ವ್ಯತ್ಯಾಸ ಕೇಳ್ಬೋದು, ಅಥವಾ ಇನ್ನೊಂದು ಗ್ರಹ ಬಳಕೆಗಳಲ್ಲಿ ಸಮಾಂತರ ಜೋಡಣೆಗಿಂತ ಸರಣಿ ಜೋಡಣೆನ ಹೆಚ್ಚಾಗಿ ಬಳಸ್ತಾರೆ ಅಂತ ಹೇಳಿ ಕೇಳ್ಬೋದು. ಸೊ ಹಾಗಾಗಿ ಇದಿಷ್ಟು ಕಲ್ತ್ಕೊಂಡ್ರೆ ನಿಮಗೆ ಈ ಎಷ್ಟು ರೀತಿ ಪ್ರಶ್ನೆ ಕೇಳಿದ್ರು ಆನ್ಸರ್ ಮಾಡ್ಬೋದು. ಸೊ ಸರಣಿ ಜೋಡಣೆ ಅಂತ ಹೇಳಿದ್ರೆ, ಸರಣಿ ಜೋಡಣೆಯಲ್ಲಿ ಜೋಡಿಸಿದ ಉಪಕರಣಗಳ ಕಾರ್ಯನಿರ್ವಹಿಸಲು ವ್ಯಾಪಕವಾಗಿ ವಿಭಿನ್ನ ಮೌಲ್ಯಗಳ ವಿದ್ಯುತ್ ಪ್ರವಾಹ ಅಗತ್ಯ ಇರ್ತದೆ. ಬಟ್ ಇಲ್ಲಿ ನಮಗೆ ವಿದ್ಯುತ್ ಸಮಾಂತರ ಜೋಡಣೆಗೆ ಬಂದರೆ, ವಿದ್ಯುತ್ ಉಪಕರಣಗಳನ್ನು ಸಮಾಂತರವಾಗಿ ಜೋಡಿಸಿದಾಗ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹನ ವಿಭಜಿಸ್ತದೆ. ಮತ್ತು ಇಲ್ಲಿ ಒಂದು ಘಟಕ ವಿಫಲವಾದರೆ ಮಂಡಲ ಮುರಿದು ಹೋಗೋದಿಲ್ಲ ಸಮಾಂತರದಲ್ಲಿ. ಆದರೆ ಸರಣಿಯಲ್ಲಿ ಒಂದು ಘಟಕ ವಿಫಲವಾದರೆ ಸಂಪೂರ್ಣ ಮಂಡಲವೇ ಮುರಿದು ಹೋಗ್ತದೆ. ಹಾಗಾಗಿ ಯಾವುದೇ ಘಟಕಗಳು ಕೆಲಸವನ್ನು ನಿರ್ವಹಿಸುವುದಿಲ್ಲ. ಅದೇ ರೀತಿ ಸಮಾಂತರ ಮಂಡಲವು ವಿದ್ಯುತ್ ಉಪಕರಣಗಳ ಮೂಲಕ ವಿದ್ಯುತ್ ಪ್ರವಾಹವನ್ನು ವಿಭಜಿಸ್ತದೆ. ಬಟ್ ಇಲ್ಲಿ ಸಮಾಂತರ ಮಂಡಲದಲ್ಲಿ ಒಟ್ಟು ರೋಧವು ಕಡಿಮೆ ಆಗ್ತದೆ. ಆದ್ದರಿಂದ ವಿದ್ಯುತ್ ಉಪಕರಣಗಳು ಅವುಗಳ ರೋಧಕ್ಕನುಗುಣವಾದ ವಿದ್ಯುತ್ ಪ್ರವಾಹವನ್ನು ಪಡೆಯುತ್ತವೆ. ಮತ್ತು ನಿರ್ದಿಷ್ಟವಾಗಿ ಪ್ರತಿಯೊಂದು ವಿದ್ಯುತ್ ಉಪಕರಣಗಳು ವಿಭಿನ್ನ ರೋಧವನ್ನು ಹೊಂದಿರುವಾಗ ಹಾಗೂ ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವ ಸಂದರ್ಭದಲ್ಲಿ ಸಮಾಂತರ ಜೋಡಣೆಯು ಸಹಕಾರಿಯಾಗಿದೆ. ಸಮಾಂತರ ಜೋಡಣೆಯಲ್ಲಿ ಪ್ರತಿಯೊಂದು ವಿದ್ಯುತ್ ಉಪಕರಣಗಳನ್ನು ಪ್ರತ್ಯೇಕವಾಗಿ ಉಪಯೋಗಿಸಬಹುದು. ಸೊ ಇದಿಷ್ಟನ್ನು ನೋಡ್ಕೊಳ್ಳಿ. ಆ 2 ಪ್ರಶ್ನೆಗೂ ನೀವು ಆನ್ಸರ್ ಮಾಡ್ಬೋದು ಮಕ್ಕಳ. ನೆಕ್ಸ್ಟ್ ನಮಗೆ ಇವು ಕಡ್ಡಾಯವಾಗಿ ನೀವು ಕಲ್ತ್ಕೊಳ್ಳೇಬೇಕು ಮಕ್ಕಳ. ಅಂದಾಜು 14ರಿಂದ 16 ಅಂಕಗಳು ಬರುವಂತಹ ಪ್ರಶ್ನೆಗಳು ಇವಾಗಿರ್ತವೆ. ಮೊದಲನೇದರಲ್ಲಿ ಮಾನವರಲ್ಲಿ ಲಿಂಗ ನಿರ್ಧರಣೆ. ಈ ರೇಖಾಚಿತ್ರದ ಸಮೇತ ನೋಡ್ಕೊಳ್ಳಿ ಮಕ್ಕಳ. ಇದನ್ನ ತುಂಬಾ ಬಾರಿ ಕೇಳ್ತಾರೆ, 2 ಅಂಕಕ್ಕೆ ಕೇಳ್ಬೋದು, 3 ಅಂಕಕ್ಕೂ ಕೇಳ್ಬೋದು. ಮಾನವರಲ್ಲಿ ಲಿಂಗ ನಿರ್ಧರಣೆ ತಂದೆಯ ಕ್ರೋಮೋಸೋಮಿಂದಲೇ ಆಗಿರ್ತದೆ. ಯಾಕೆ ಅಂತ ಹೇಳಿದ್ರೆ, ತಂದೆಯ ಲಿಂಗಾಣುವಿನಲ್ಲಿ ಒಂದು ಜೋಡಿ ಬೆಸ ವರ್ಣತಂತು ಕಂಡು ಬರುತ್ತದೆ. ಅವು ಎಕ್ಸ್ ಮತ್ತೆ ವೈ ವರ್ಣತಂತುಗಳಾಗಿವೆ. ಆದರೆ ತಾಯಿಯ ಲಿಂಗಾಣುವಿನಲ್ಲಿ ಕೇವಲ XX ವರ್ಣತಂತುಗಳು ಮಾತ್ರ ಬರ್ತವೆ. ತಂದೆಯಿಂದ ಏಕಗುಣಿತ ವರ್ಣತಂತು ಎಕ್ಸ್ ಅನ್ನ ಪಡೆದ ಮಗು ತಾಯಿಯಿಂದ X ವರ್ಣತಂತುವನ್ನೇ ಪಡೆಯೋದು, ಅಲ್ಲಿ ಬೇರೆ ಏನು ಆಪ್ಷನ್ನೇ ಇರೋದಿಲ್ಲ. ಹಾಗಾಗಿ ಹೆಣ್ಣು ಮಗುವಾಗಿ ಜನಿಸ್ತದೆ. ಅದೇ ತಂದೆಯಿಂದ Y ವರ್ಣತಂತುವನ್ನು ಪಡೆದಂತಹ ಮಗು ತಾಯಿಯಿಂದ X ವರ್ಣತಂತುವನ್ನು ಪಡೆದುಕೊಂಡು ಗಂಡು ಮಗುವಾಗಿ ಜನಿಸ್ತದೆ. ಹಾಗಾಗಿ ಮಾನವರಲ್ಲಿ ಮಗುವಿನ ಲಿಂಗ ನಿರ್ಧರಣೆ ತಂದೆಯೇ ಕಾರಣನಾಗಿರ್ತಾನೆ. ಅದಕ್ಕೆ ನೋಡಿ, ಈ ಚಿತ್ರವನ್ನು ನೋಡ್ಕೊಳ್ಳಿ. ಇದನ್ನ ನೆನ್ಪಿಟ್ಕೊಬಿಟ್ರೆ ಈಸಿಯಾಗಿ ನೀವು ಬರೀಬಹುದು. ನೆಕ್ಸ್ಟ್ ಇಂಪಾರ್ಟೆಂಟ್ ಅಂಡ್ ಡೆಫಿನೆಟ್ ಕ್ವಶನ್, ಮೆಂಡಲ್ನ ಏಕತಳೀಕರಣ ಸಂಕರಣ ಅಥವಾ ಚಕ್ಕರ್ ಬೋರ್ಡ್ ಸಹಿತನೇ ನಿಮಗೆ ಕೇಳ್ತಾರೆ ಮಕ್ಕಳ. ಫಾರ್ ಎಕ್ಸಾಂಪಲ್, ಕೆಂಪು ಬಣ್ಣದ RR ಹೂ ಬಿಡುವ ಬಟಾಣಿ ಸಸ್ಯವನ್ನ ಬಿಳಿ ಬಣ್ಣದ ಹೂ ಬಿಡುವಂತಹ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. ಈ ಪೀಳಿಗೆಯಲ್ಲಿ ದೊರೆಯುವಂತಹ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ತೋರಿಸಿ. F2 ಪೀಳಿಗೆ ನಮಗೆ ಕೇಳಿರುವಂಥದ್ದು, ಹೌದಲ್ವಪ್ಪ? ಬರ್ಕೊಳ್ಳೋಣ ಮಕ್ಕಳ. ಕ್ಯಾಪಿಟಲ್ R, ಸ್ಮಾಲ್ r, ಕ್ಯಾಪಿಟಲ್ R, ಕ್ಯಾಪಿಟಲ್ R, ರೈಟ್. ಇದನ್ನು ಸಂಕರಣಗೊಳಿಸಿದ್ರೆ ನಮಗೆ ವ್ಯಕ್ತರೂಪದ ಅನುಪಾತ 3:1 ಬರ್ತದೆ. ಫಿನೋಟಪಿಕ್ ರೇಷಿಯೋ ಬೇರೆ, ಜಿನೋಟಪಿಕ್ ರೇಷಿಯೋ. ಇದು ಜೀನ್ ನಮೂನೆ ಅನುಪಾತ 1:2:1 ಆಗಿರ್ತದೆ. ನೆಕ್ಸ್ಟ್, ಎತ್ತರದ ಬಟಾಣಿ ಸಸ್ಯ ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ ಏಕತಳೀಕರಣದ F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತಗಳನ್ನು ತಿಳಿಸಿ. ಇಲ್ಲಿ ನಾವು ಬರ್ಕೊಳ್ಳೋಣ, ಕ್ಯಾಪಿಟಲ್ T ಸ್ಮಾಲ್ ಟಿ, ಕ್ಯಾಪಿಟಲ್ T ಸ್ಮಾಲ್ ಟಿ. ಅದು ಸೇಮ್ ಟೈಮ್ ಇದೇ ರೀತಿ ನೀವು ಒಂದೆರಡನ್ನ ಪ್ರಾಕ್ಟೀಸನ್ನು ಮಾಡ್ಕೊಳ್ಳಿ ಮಕ್ಕಳು. ನೆಕ್ಸ್ಟ್, ಸಸ್ಯ ಹಾರ್ಮೋನುಗಳ ಕಾರ್ಯಗಳು ಆಕ್ಸಿನ್ ಮತ್ತು ಆಪ್ಸಿಕ್ ಆಮ್ಲ. ವೆರಿ ಇಂಪಾರ್ಟೆಂಟ್ ಮಕ್ಕಳ. ಆಕ್ಸಿನ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಕಾಂಡದ ತುದಿಯಲ್ಲಿ ಸ್ರವಿಸಿದಂತಹ ಜೀವಕೋಶಗಳನ್ನು ಉದ್ದವಾಗಿ ಬೆಳೆಯುವಂತೆ ಮಾಡ್ತದೆ ಮತ್ತು ಕಾಂಡದ ತುದಿಯನ್ನು ಹೆಚ್ಚಿಸ್ತದೆ. ಅದೇ ಸಸ್ಯವು ಕಾಂಡದ ಬೆಳಕಿನ ಕಡೆಗೆ ಬಾಗಲು ಸಹ ಸಹಾಯವನ್ನು ಮಾಡ್ತದೆ. ಜಿಬರ್ಲಿನ್ ಬಂದು ಕಾಂಡದ ಬೆಳವಣಿಗೆಗೆ ಸಹಾಯ ಮಾಡ್ತದೆ ಮತ್ತು ಹೂವಿನ ಬೆಳವಣಿಗೆಗೆ ಸಹಾಯ ಮಾಡ್ತದೆ. ಸೈಟೋಕಿನ್ ಬಂದು ಕೋಶ ವಿಭಜನೆಯನ್ನು ಉತ್ತೇಜಿಸ್ತದೆ ಮತ್ತು ಹಣ್ಣು ಮತ್ತು ಬೀಜಗಳು ತೀವ್ರ ಕೋಶ ವಿಭಜನೆಗೆ ಒಳಪಡಲು ಸಹಾಯ ಮಾಡ್ತದೆ. ಮತ್ತು ಸಸ್ಯ ಉತ್ತೇಜಕ ಬೆಳಗಿನ ವೇಳೆ ಸ್ಟೊಮ್ಯಾಟಾ ತೆರೆಯಲು ಸಹ ಇದು ಸಹಾಯವನ್ನು ಮಾಡ್ತದೆ. ನೆಕ್ಸ್ಟ್, ಆಪ್ಸಿಕ್ ಆಮ್ಲ ಇದು ಬೆಳವಣಿಗೆಯನ್ನು ಪ್ರತಿಬಂಧಿಸ್ತದೆ ಅಥವಾ ಕುಂಠಿತಗೊಳಿಸ್ತದೆ. ರಾತ್ರಿಯ ವೇಳೆ ಪತ್ರರಂಧ್ರಗಳು ಮುಚ್ಚಲು ಸಹ ಕಾರಣವಾಗಿದೆ ಮತ್ತು ಬೀಜ ಮೊಗ್ಗುಗಳು ಉದುರುವಿಕೆಗೆ, ಎಲೆಗಳ ಬಾಡುವಿಕೆಗೆ ಇದು ಕಾರಣವಾಗಿದೆ.
ಸೊ ಇದಿಷ್ಟು ಸಸ್ಯ ಹಾರ್ಮೋನ್ಗಳು. ಮಕ್ಕಳ ಮಿಸ್ ಮಾಡದೆ ನೋಡ್ಕೊಳ್ಳಿ. ಕಾರ್ಯಗಳನ್ನು ಕೇಳುವ ಸಾಧ್ಯತೆಗಳಿರ್ತದೆ, ಅಥವಾ ಕಾರ್ಯ ಕೊಟ್ಟು ಇದು ಯಾವ ಹಾರ್ಮೋನ್ ಅಂತ ಕೇಳ್ಬೋದು, ಅಷ್ಟನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಪ್ರಾಣಿ ಹಾರ್ಮೋನಿಗೆ ಬಂದಾಗ ಪಿಟ್ಯೂಟರಿ ಗ್ರಂಥಿ, ಅದ್ರ ಜೊತೆಗೆ ಇದು ಇನ್ಸುಲಿನ್, ಅಡ್ರಿನಲಿನ್, ಅದು ಸಹ ನೆನ್ಪಿಟ್ಕೊಳ್ಳಿ. ಪಿಟ್ಯೂಟರಿ ಗ್ರಂಥಿ ಇದನ್ನು ಬೆಳವಣಿಗೆ ಹಾರ್ಮೋನ್ ಅಂತಾರೆ. ಇದು ದೇಹದ ಬೆಳವಣಿಗೆ ಮತ್ತು ಅಭಿವರ್ಧನೆಗೆ ನಿಯಂತ್ರಣ. ಥೈರಾಯ್ಡ್ ಥೈರಾಕ್ಸಿನ್ ಹಾರ್ಮೋನನ್ನು ಬಿಡುಗಡೆಗೊಳಿಸ್ತದೆ. ಇದು ಚಯಾಪಚಯ ಕ್ರಿಯೆಯನ್ನು ನಿಯಂತ್ರಣಗೊಳಿಸಿ ದೇಹದ ಬೆಳವಣಿಗೆಗೆ ಅಗತ್ಯ ಸಮತೋಲನವನ್ನು ಒದಗಿಸ್ತದೆ. ಅಡ್ರಿನಲಿನ್ ಭಯ, ಕೋಪ, ತುರ್ತು ಪರಿಸ್ಥಿತಿಯ ಹಾರ್ಮೋನ್ ಆಗಿ ಇದು ಕೆಲಸ ನಿರ್ವಹಿಸ್ತದೆ. ಮೆದೋಜೀರಕ ಇನ್ಸುಲಿನನ್ನು ಬಿಡುಗಡೆಗೊಳಿಸ್ತದೆ. ಇದು ರಕ್ತದಲ್ಲಿ ಗ್ಲೂಕೋಸನ್ನು ನಿಯಂತ್ರಣಗೊಳಿಸ್ತದೆ. ಅಂಡಾಶಯ ಈಸ್ಟ್ರೋಜನ್ಗಳು, ಇದು ಸ್ತ್ರೀ ಹಾರ್ಮೋನುಗಳಾಗಿರ್ತದೆ. ಇದು ಹೆಣ್ಣು ಸಂತಾನ ಅಂಗಗಳು ಮತ್ತು ಹೆಂಗಸಿನ ಲಕ್ಷಣಗಳ ಬೆಳವಣಿಗೆಗೆ ಮತ್ತು ಋತುಚಕ್ರದ ನಿಯಂತ್ರಣಕ್ಕೆ ಸಹಾಯಕಾರಿ. ವೃಷಣಗಳಿಗೆ ಬಂದರೆ ಇದು ಟೆಸ್ಟೋಸ್ಟಿರೋನ್ ಆಗಿರ್ತದೆ. ಇದು ಪುರುಷ ಹಾರ್ಮೋನ್. ಇದು ಪ್ರೌಢಾವಸ್ಥೆಗೆ ಸಂಭವಿಸಿದ ಬದಲಾವಣೆಗೆ ಕಾರಣ. ವೀರ್ಯಾಣುಗಳ ಉತ್ಪಾದನೆಗೂ ಸಹ ಇದು ಸಹಾಯಕವಾಗಿದೆ. ನೆಕ್ಸ್ಟ್ ಜರಾಯುವಿನ ಕಾರ್ಯ. ಜರಾಯು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನನ್ನು ಹಾದು ಹೋಗಲು ವಿಶಾಲವಾದ ಮೇಲ್ಮೈಯನ್ನು ಒದಗಿಸ್ತದೆ ಮತ್ತು ಬೆಳೆಯುತ್ತಿರುವ ಭ್ರೂಣದಿಂದ ಉತ್ಪತ್ತಿಯಾದ ತ್ಯಾಜ್ಯ ವಸ್ತುಗಳನ್ನು ರಕ್ತಕ್ಕೆ ಹೊರಹಾಕ್ತದೆ. ಸೊ ಇದು ಅದರ ಕಾರ್ಯ ಆಗಿರ್ತದೆ. ನೆಕ್ಸ್ಟ್ ರಕ್ತ ಪರಿಚಲನೆಗೆ ಬಂದರೆ ಮಕ್ಕಳ, ದೇಹದಲ್ಲಿ ಒಂದು ಪರಿಚಲನೆಯನ್ನು ಪೂರ್ತಿ ಮಾಡಲು ರಕ್ತವು 2 ಬಾರಿ ಹೃದಯವನ್ನು ಹಾದು ಹೋಗ್ತದೆ. ಇದನ್ನೇ ನಾವು ಇಮ್ಮಡಿ ರಕ್ತ ಪರಿಚಲನೆ ಅಂತ ಹೇಳಿ ಕೇಳ್ತೀವಿ. ಸೊ ಡೆಫಿನೇಷನ್ಗೂ ಸಹ ಕೇಳುವ ಸಾಧ್ಯತೆಗಳಿರ್ತದೆ. ಇಮ್ಮಡಿ ರಕ್ತ ಪರಿಚಲನೆ ಅಂದರೆ ಏನು ಅಂತ, ಅಥವಾ ಅದರ ಮೇಲೆ ಕ್ವಶನ್ಸು ಕೇಳ್ಬೋದು. ನೆಕ್ಸ್ಟು ವ್ಯತ್ಯಾಸಗಳನ್ನು ನೋಡ್ಕೊಳ್ಳಿ ಮಕ್ಕಳ. ಅಪಧಮನಿ ಮತ್ತು ಅಭಿಧಮನಿ. ಸೊ ಇವೆರಡಕ್ಕಿರುವಂತಹ ವ್ಯತ್ಯಾಸವೇನು? ಸೊ ಅಪಧಮನಿ ಬಂದು ಇದು ರಕ್ತವನ್ನು ಹೃದಯದಿಂದ ದೇಹದ ವಿವಿಧ ಅಂಗಗಳಿಗೆ ಸಾಗಿಸ್ತದೆ. ಅದೇ ಅಭಿಧಮನಿ ದೇಹದ ವಿವಿಧ ಅಂಗಗಳಿಂದ ರಕ್ತವನ್ನು ಹೃದಯಕ್ಕೆ ಮರಳಿಸ್ತದೆ. ಇದು ರಕ್ತವು ವೇಗವಾಗಿ ಹರಿಯುತ್ತದೆ ಮತ್ತು ಇದರಲ್ಲಿ ರಕ್ತವು ಅಧಿಕ ಒತ್ತಡದಿಂದ ಹರಿಯುತ್ತದೆ ಮತ್ತು ಇದು ಆಕ್ಸಿಜನ್ ಯುಕ್ತ ರಕ್ತವನ್ನು ಸಾಗಿಸ್ತದೆ. ಅಭಿಧಮನಿಗೆ ಬಂದರೆ ಇದರಲ್ಲಿ ರಕ್ತವು ನಿಧಾನವಾಗಿ ಹರಿಯುತ್ತದೆ ಮತ್ತು ಇದರಲ್ಲಿ ರಕ್ತವು ಕಡಿಮೆ ಒತ್ತಡದೊಂದಿಗೆ ಹರಿಯುತ್ತದೆ. ಇದು ಆಕ್ಸಿಜನ್ ರಹಿತ ರಕ್ತವನ್ನು ಸಾಗಿಸ್ತದೆ. ನೆಕ್ಸ್ಟ್ ವಾಯುವಿಕ ಮತ್ತು ಅವಾಯುವಿಕ ಉಸಿರಾಟ. ಸೊ ವಾಯುವಿಕ ಉಸಿರಾಟ ಅಂದರೆ ಆಕ್ಸಿಜನ್ ಉಪಸ್ಥಿತಿಗೆ ಜರುಗ್ತದೆ, ಇದು ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಜರುಗ್ತದೆ. ಇದು ಮೈಟೋಕಾಂಡ್ರಿಯಾದಲ್ಲಿ ಜರುಗ್ತದೆ. ಇದು ಈಸ್ಟ್ ಜೀವಕೋಶಗಳಲ್ಲಿ ಆಗ್ತದೆ. ಇದು ಹೆಚ್ಚು ಶಕ್ತಿಯನ್ನು ಬಿಡುಗಡೆ ಮಾಡಿದರೆ ಇದು ಕಡಿಮೆ ಶಕ್ತಿಯನ್ನು ಬಿಡುಗಡೆ ಮಾಡ್ತದೆ. ಅಂತಿಮ ಉತ್ಪನ್ನಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಎಥನಾಲ್ ಆಗಿರ್ತದೆ. ನೆಕ್ಸ್ಟ್ ಲವಣಗಳ ತಯಾರಿಕೆ. ನಾನು ಆಲ್ರೆಡಿ ಉಪಯೋಗಗಳನ್ನು ಹೇಳಿದ್ದೆ ಮಕ್ಕಳ. ಸೊ ಲವಣಗಳ ತಯಾರಿಕೆಯನ್ನು ನೋಡ್ಕೊಳ್ಳಿ. ಸೊ ಚಲುವೆ ಪುಡಿ. ಸೊ ಇದನ್ನು ಯಾವ ರೀತಿ ತಯಾರಿಸಲಾಗ್ತದೆ? ಸೊ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಅಟ್ಲೀಸ್ಟ್ ಸಮೀಕರಣವನ್ನು ನೆನ್ಪಿಟ್ಕೊಂಡ್ಬಿಡಿ ಮಕ್ಕಳ. ಸೊ ಈ ಸಮೀಕರಣ ನೆನ್ಪಿಕೊಂಡ್ರೆ ನೀವು ಈಸಿಯಾಗಿ ಬರಿಬೋದು. ಅದೇ ರೀತಿ ಅಡಿಕೆ ಸೋಡಾ. ಸೊ ಈ ಒಂದು ರಾಸಾಯನಿಕ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಇದರ ತಯಾರಿಕೆಯಲ್ಲಿ ಸೋಡಿಯಂ ಕ್ಲೋರೈಡನ್ನು ಒಂದು ಕಚ್ಚಾ ವಸ್ತುವಾಗಿ ಉಪಯೋಗಿಸ್ತಾರೆ ಅಂತ ಹೇಳಿ ಬರೆದು ಈ ರೀತಿ ಬರೆದ್ರೆ ನಿಮಗೆ ಸಂಪೂರ್ಣ ಅಂಕ ಸಿಗುತ್ತೆ. ಅದೇ ರೀತಿ ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಸೊ ಇದನ್ನು ಜಿಪ್ಸಮನ್ನು ನಾವು 373 ಕೆಲ್ವಿನ್ನಲ್ಲಿ ಕಾಯಿಸಿದಾಗ ಇದು ನೀರಿನ ಅಣುವನ್ನು ಕಳೆದುಕೊಳ್ಳುತ್ತದೆ. ಆದರೆ ಕ್ಯಾಲ್ಶಿಯಂ ಸಲ್ಫೈಡ್ ಹೆಮಿಹೈಡ್ರೇಟ್ ಆಗ್ತದೆ. ಇದನ್ನೇ ನಾವು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಹೇಳಿ ಕರೆಯೋದು. ಸೊ ಅದನ್ನು ಎಲ್ಲೆಲ್ಲಿ ಬಳಸ್ತೀವಿ ಅದನ್ನು ಸಹ ನೋಡ್ಕೊಂಡಿರಿ ಮಕ್ಕಳ.